ಎಲ್ರಿಗೂ ನಮಸ್ಕಾರ. ಆ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಹುಬ್ಳಿಯಿಂದ ರೈನೋಪ್ಲಾಸ್ಟಿ ಬಗ್ಗೆ ಹುಬ್ಳಿಯಿಂದ ಬಂದಿರೋದು. ನಾನು ರೈನೋಪ್ಲಾಸ್ಟಿ ಬಗ್ಗೆ ಎಲ್ಲ ಕಡೆನೂ ಕೇಳ್ತಿದ್ದೆ. ಆದರೆ ಬೆಂಗಳೂರು ಬಿಟ್ಟರೆ ಮತ್ತೆ ಶಿವಮೊಗ್ಗ ಅಲ್ಲಿ ಮಾಡ್ತಾರೆ ಅಂತ ಒಂದು 6 ಮಂತಿಂದ ಗೊತ್ತಾಯಿತು. ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಿದ್ದೆ ನಾನು. ಅದರಿಂದ ನನಗೆ ಗೊತ್ತಾಯಿತು ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಪ್ರಾಯ ಹಾಸ್ಪಿಟಲಲ್ಲಿ. ಹಿಂಗಾಗಿ ನಾನು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ರೈನೋಪ್ಲಾಸ್ಟಿ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಫಸ್ಟ್ ಕೇಳಿದೆ. ಕೇಳಿದ್ಮೇಲೆ ಅವರು ಎಲ್ಲ ಪ್ರೊಸೀಜರ್ ಹೇಳಿದರು, ಈ ಥರ ಮಾಡ್ತಾರೆ ಅಂತೇಳಿ. ರಿಬ್ ತೆಗೆದು ರಿಬ್ ರೈನೋಪ್ಲಾಸ್ಟಿ ಮಾಡಿದರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಭಯ ಆಯಿತು. ಮನೆಯಲ್ಲೆಲ್ಲ ಕೇಳಿದೆ, ಮನೆಯಲ್ಲೂ ತುಂಬ ಬೈತಾ ಇದ್ರು. ಎಲ್ಲ ಏನಕ್ಕೆ ಮಾಡಿಸ್ಕೋತೀಯ, ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗತ್ತೆ, ಹಂಗೆ ಹಿಂಗಂತ ಮನೇಲಿ ಬೈದರು. ಆದರೂ ನಾನು ಕೇಳಿಲ್ಲ. ಈ ಸರ್ ಎಲ್ಲ ನನಗೆ ಭರವಸೆ ಕೊಟ್ಟಿದ್ರು, ನೀವು ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಾಗತ್ತೆ ಅಂತಂದು ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದು ಅದು ರೈನೋಪ್ಲಾಸ್ಟಿ ಮಾಡಿಸ್ಕೊಂಡೆ. ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಿದೆ. ಎಲ್ಲ ಸ್ಟಾಫು ಇಲ್ಲಿ ಪ್ರಾಯ ಹಾಸ್ಪಿಟಲ್ ಸ್ಟಾಫು ಮತ್ತು ಪ್ರಜ್ವಲ್ ಸರ್ ನನಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಮತ್ತು ಸ್ಟಾಫನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡಿದರು. ಎಲ್ರಿಗೂ ಒಂದು ಎಲ್ಲ ಸ್ಟಾಫ್ಗೂ ಮತ್ತು ಪ್ರಜ್ವಲ್ ಸರ್ಗೂ ನನ್ನ ಕಡೆಯಿಂದ ಒಂದು ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.